ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಐ ಹೋಪ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ಗುರುವಾರದ ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ನಮ್ಮ ರಾಯರ ಪೂಜೆ ಮಾಡಿದ್ದೆ. ಏಕೆ ಮಾಡಿದ್ದೀನಿ ಅಂದರೆ ತುಂಬ ಸಿಂಪಲ್ಲಾಗಿ ನಾವು ಹಳ್ಳೀಲಿ ಎಷ್ಟು ಹೂವು ಸಿಗುತ್ತೋ ಅಷ್ಟರಲ್ಲೇ ಪೂಜೆ ಮಾಡಿಬಿಟ್ಟು ಈ ಥರ ಪೂಜೆ ಮಾಡಿದ್ದೀನಿ. ಬೆಳಗ್ಗೆ ಹಚ್ಚಿ ದೀಪ ಇನ್ನೂ ಉರಿತಾ ಇದೆ ಫ್ರೆಂಡ್ಸ್. ಮಧ್ಯಾಹ್ನ ಊಟಕ್ಕೆ ಅಂತನ ಮೊಳಕೆ ಹುಳಿಕಾಳು ಮತ್ತು ಸೊಪ್ಪು ಹಾಕಿಬಿಟ್ಟು ಉಳ್ಸೊಪ್ಪು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದ್ದೀನಿ. ಉಳ್ಸೊಪ್ಪು ಸಾಂಬಾರಿಗೆ ಏನೇನು ಬೇಕು ಅಂತ ಈ ಸಾಂಬಾರು ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ಹಂಗಾಗಿ ನಾನು ಈ ರೆಸಿಪಿ ಏನು ತೋರಿಸ್ಕೊಡ್ತಾ ಇಲ್ಲ. ಸುಮ್ಮನೆ ಹಂಗೆ ಮಾಡ್ತಾ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಡೈಲಿ ನಾನು ಬರೀ ಅಡುಗೆ ಮಾಡೋದು, ಮನೆ ಕೆಲಸ ಇದನ್ನೇ ತೋರಿಸಿದ್ರೆ ನಿಮಗೂ ಬೋರ್ ಆಗುತ್ತಲ್ವಾ. ನೋಡಿ, ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ. ನಮ್ಮ ಚಾರ್ಲಿಗಾಗುತ್ತೆ ಅಂತ ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಅಡುಗೆ ಮಾಡ್ತಾನೆ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ. ನೋಡಿ, ಏನು ಅಂತಂದರೆ ಹೆಣ್ಮಕ್ಳು ಹೇಗೆ ಸ್ಟ್ರಾಂಗ್ ಆಗಿರಬೇಕು ಅಂತನ ನಾನು ಸ್ವಲ್ಪ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿರೋದು ಅಷ್ಟೇ ಫ್ರೆಂಡ್ಸ್. ನಾನೇನು ಅಷ್ಟು ತಿಳಿದಂಥ ಮೇಧಾವಿ ಅಂದ್ಕೋಬೇಡಿ. ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಮೊದಲು ನಮ್ಮ ಕೈಯಲ್ಲಿ ಕೆಲಸ ಆಗಲ್ಲ ಅಂತ ಯಾವುದನ್ನು ಹಿಂಜರಿಬಾರ್ದು. ನಮ್ಮ ಕೈಯಲ್ಲಿ ಆಗುತ್ತೆ ಈ ಕೆಲಸ, ನಾನು ಮಾಡೇ ಮಾಡ್ತೀನಿ ಅಂತ ಒಂದು ಗಟ್ಟಿ ನಿರ್ಧಾರ ಮಾಡಬೇಕು. ಯಾವ ಕೆಲಸ ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ಇದು ಗಂಡು ಮಕ್ಕಳೇ ಮಾಡಬೇಕು, ಇದನ್ನ ಹೆಣ್ಮಕ್ಳೇ ಮಾಡಬೇಕು ಅಂತ ಯಾವುದಕ್ಕೂ ಫಿಕ್ಸ್ ಆಗಬಾರ್ದು. ಯಾವ ಕೆಲಸ ಆಗಲಿ ನಾನು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅಂತ ನಾವು ಗಟ್ಟಿ ನಿರ್ಧಾರನ ಮಾಡಬೇಕು. ಆಮೇಲೆ ನಮ್ಮ ವೀಕ್ನೆಸ್ನ ನಾವು ಯಾರ ಕಡೆನೂ ಹೇಳ್ಕೊಬಾರ್ದು, ಬಿಡ್ಕೊಡ್ಬಾರ್ದು. ಆವಾಗ ನಾವು ನಮ್ಮನ್ನು ನಮ್ಮನ್ನು ಸ್ಟ್ರಾಂಗ್ ಆಗಿರೋರ್ನು ಬೇರೆ ದಾರಿಗೆ ತೊಗೊಂಡ್ಬಿಟ್ಟು ವೀಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ನಮ್ಮ ವೀಕ್ನೆಸ್ನ ಯಾರಿಗೂ ನಾವು ತೋರಿಸ್ಕೊಡ್ಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು ನಾವು ನಮ್ಮ ಕೈಲಿ ಆಗಲ್ಲ ಅಂತ ಯಾವ್ದು ಕೆಲಸ ಬೇರೆಯವ್ರು ಅಂತಿರ್ತಾರೋ ನಾವು ಅದನ್ನು ಅವ್ರಿಗೆ ಮಾಡಿ ತೋರಿಸ್ಬೇಕು. ನಾವು ಎಷ್ಟು ಸ್ಟ್ರಾಂಗ್ ಇದ್ದೀವಿ ಅಂತ ಅವ್ರಿಗೆ ಗೊತ್ತಾಗಬೇಕು ಫ್ರೆಂಡ್ಸ್. ಹಾಗಾಗಿ ನಾವು ಯಾವ ಕೆಲಸನಾರ ಆಗಿರ್ಬೋದು ಮಾಡ್ತೀವಿ ಅನ್ನೋಂಗಿರಬೇಕು. ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನ ಬಿಡಬೇಕು. ನಾವು ಯಾವಾಗಲೂ ಪಾಸಿಟಿವ್ ಆಗೇ ಥಿಂಕ್ ಮಾಡಬೇಕು. ಅಂತಾರೆ ರಿಲೇಟಿವ್ಸ್ ಹಿಂಗಂತಾರೆ ಅಂತ ಜೀವನ ಮಾಡೋದ್ರಿಂದ ಜೀವನ ಸಾಗಲ್ಲ ಫ್ರೆಂಡ್ಸ್. ನಮ್ಮ ಮನೇಲಿರೋರು ನಮಗೆ ತಂದು ಹಾಕಬೇಕು, ನಾವು ಜೀವನ ಮಾಡಬೇಕು. ಆ ಥರ ಜೀವನ ಶೈಲಿ ಇರುತ್ತೆ. ಅಂಥದ್ರಲ್ಲಿ ಬೇರೆಯವ್ರಿಗೆ ಯಾಕೆ ಹೆದರ್ಕೊಂಡು ಜೀವನ ಮಾಡಬೇಕು? ನಮ್ಮ ಜೀವನ ನಮ್ಮ ಇಷ್ಟ ಅಂದ್ಕೊಂಡು ನಾವು ಜೀವನ ಮಾಡಬೇಕು ಫ್ರೆಂಡ್ಸ್. ಅಂದರೆ ನಾವೇನು ಕೆಟ್ಟದ್ದು ಮಾಡ್ತಾ ಇರಲ್ಲ, ನಮಗೆ ನಾವು ಮಾಡ್ತಿರೋದು ಒಳ್ಳೆಯದು ಅಂದ್ಕೊಂಡು ನಮ್ಮ ಮೈಂಡನ್ನ ನಾವೇ ಸ್ಟ್ರಾಂಗಾಗಿ ಇಟ್ಕೊಂಡ್ರೆ ನಾವು ಯಾವತ್ತೂ ಕುಗ್ಗೋದಿಲ್ಲ ಫ್ರೆಂಡ್ಸ್. ಹಂಗಾಗಿ ನಾವು ಸ್ಟ್ರಾಂಗ್ ಆಗಿರಬೇಕು ಅಂದರೆ ನಮ್ಮ ಡಿಸಿಷನ್ನ ನಾವೇ ತೊಗೋಬೇಕು. ಬೇರೆಯವ್ರನ್ನ ಒಪಿನಿಯನ್ ಕೇಳಬಾರ್ದು. ಒಬ್ಬೊಬ್ಬರು ಒಳ್ಳೆಯದನ್ನು ಹೇಳೋರು ಇರ್ತಾರೆ, ಒಬ್ಬೊಬ್ಬರು ಕೆಟ್ಟು ಇವ್ರು ಮುಂದುವರೆದು ಬಿಡ್ತಾರೆ ಅಂತಂದು ದಾರಿ ತಪ್ಪಿಸೋರು ಇರ್ತಾರೆ. ಹಾಗಾಗಿ ನಾವು ನಮ್ಮ ಡಿಸಿಷನ್ನ ನಾವೇ ತೊಗೋಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಒಂದಿನ ತಪ್ಪಾಗಿರುತ್ತೆ, ನೆಕ್ಸ್ಟು ನಾವೀಗ ತಪ್ಪು ಮಾಡಿದ್ದೀವಿ, ನಾವು ಇದನ್ನು ಸರಿಪಡಿಸ್ಕೋಬೇಕು ಅನ್ನೋದು ನಮ್ಮ ಮೈಂಡಿಗೆ ಬರುತ್ತೆ. ಯಾರು ತಪ್ಪು ಮಾಡಲ್ಲ, ಒಂದು ಸಲ ಮಾಡ್ತಾರೆ, 2 ಸಲ ಮಾಡ್ತಾರೆ. ಹಂಗಾಗಿ ತಪ್ಪು ಮಾಡಿದ ಮೇಲೆ ತಪ್ಪು ಯಾವುದಕ್ಕೆ ಕಾರಣಕ್ಕೂ ಆಗಲ್ಲ. ಒಂದು ಸಲ ಬಿಸಿ ಮುಟ್ಟಿದ ಮೇಲೆ ಈ ನೆಕ್ಸ್ಟ್ ಟೈಮ್ ಅದನ್ನು ಸರಿಪಡಿಸ್ಕೊತೀವಿ. ಆಗಲಿ ಅಂದ್ಕೊಂಡು ನಾವು ಏನು ಬಂದ್ರೂ ಜೀವನದಲ್ಲಿ ಮುಂದೆ ಹೋಗಬೇಕು. ಹಂಗಾಗಿ ನಾವು ಸ್ಟ್ರಾಂಗ್ ಆಗಿರೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡಬೇಕು ಫ್ರೆಂಡ್ಸ್. ಆಮೇಲೆ ಇನ್ನೊಂದು, ನಮ್ಮ ವೀಕ್ನೆಸ್ ಅಂತ ಏನಿರುತ್ತೋ ಅದನ್ನು ಬೇರೆಯವ್ರ ಹತ್ರ ನಾವು ತೋರಿಸ್ಕೋಬಾರ್ದು. ಆವಾಗ್ಲೂ ನಾವು ಸ್ಟ್ರಾಂಗ್ ಆಗಿರೋಕ್ಕಾಗೋದಿಲ್ಲ. ಆಮೇಲೆ ನೋಡಿ ಫ್ರೆಂಡ್ಸ್, ಸಂಜೆ ಆಯಿತು. ಸಂಜೆ ನನ್ನ ಮಗನ ಕರ್ಕೊಂಬರೋಣ ಅಂತ ಹೋಗ್ತಿದ್ದೆ. ದಾರಿಲಿ ಎಷ್ಟು ಚೆನ್ನಾಗಿ ನವಿಲು ಗರಿ ಬಿಚ್ಚಿತ್ತು ಅಂದರೆ ನಾನು ಇಷ್ಟು ಹತ್ರದಿಂದ ವೀಡಿಯೋ ಮಾಡಿಲ್ಲ. ಒಂದು 100 ಹೆಜ್ಜೆ ಹಿಂದೆನೇ ನಿಂತಿದ್ದೆ. ಹತ್ರ ಹೋಗ್ಬಿಟ್ರೆ ಇನ್ನು ಹೋಗ್ಬಿಡುತ್ತೆ ಅಂತಂದು ಝೂಮ್ ಮಾಡಿ ವೀಡಿಯೋ ಮಾಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹೆಂಗೆ ಗರಿ ಬಿಚ್ತಾ ಇತ್ತು ಅಂದರೆ ನೋಡೋಕ್ಕೆ ಒಂದು ಖುಷಿ ಆಗೋದು. ಅಲ್ಲಿ ಹಿಂದೆ ಒಂದು ನವಿಲು, ನಾವಿರೋ ಕಡೆ ತೋಟದಲ್ಲಿ ನವಿಲುಗಳು ಇದ್ದಾವೆ ಅಂದರೆ ಮನೆ ಮುಂದಕ್ಕೆ ಬರುತ್ತೆ. ಆದರೆ ವೀಡಿಯೋ ಮಾಡೋಕ್ಕಾಗ್ತಿರಲ್ಲ. ನೋಡಿ, ನಾನು ಎಷ್ಟು ದೂರದಿಂದ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೀನಿ. ಅದಿರೋದು ಅಲ್ಲಿ ಝೂಮ್ ಮಾಡಿ ನಾವು ಎಷ್ಟು ದೂರಿಂದ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ವಿ. ನೋಡಿ ಫ್ರೆಂಡ್ಸ್, ನಮ್ಮ ರೋಡ್ ಹೇಗಿದೆ ಅಂದರೆ ಮಳೆ ಬಂತು ಅಂದರೆ ತಿರುಗಾಡೋಕ್ಕೆ ಆಗಲ್ಲ. ನಾವು ಇಂಥ ಕಡೆ ವಾಸ ಇದ್ದೀವಿ, ಏನು ಮಾಡೋಕ್ಕಾಗಲ್ಲ. ಜೀವನದಲ್ಲಿ ನಮ್ಗೆ ಏನು ಬರುತ್ತೋ ಅದೇ ನಮ್ಮ ದೇವ್ರು ಕೊಟ್ಟು ಪ್ರಸಾದ ಅಂತ ಜೀವನ ಮಾಡಬೇಕು. ಇದು ನೋಡಿ, ಇಷ್ಟು ಹತ್ರಕ್ಕೆ ಹೋದ್ರೂ ಎಷ್ಟು ಚೆನ್ನಾಗಿ ಕುಣಿತಾ ಇತ್ತು ಅಂದರೆ ನೋಡೋಕ್ಕೆ ಒಂದು ಖುಷಿ ಆಗೋದು. ಒಂದು 10 ಮಿನಿಟ್ಸ್ ಏನೋ ಹೀಗೆ ಇತ್ತು ಫ್ರೆಂಡ್ಸ್. ಹತ್ರ ಹೋಗಿದ್ರೆ ಬೇಗ ಮುಚ್ಕೊಂಡ್ಬಿಡೋದು ಅದು ಗರಿನೆಲ್ಲ. ನಾನು ಇನ್ನೂ ಸ್ವಲ್ಪ ದೂರದಲ್ಲೇ ವೀಡಿಯೋ ಮಾಡ್ಕೊಂಡೆ. ನೋಡಿ, ಆ ನವಿಲು ಈ ನವಿಲು ಈಗ ಸ್ವಲ್ಪ ಈ ಕಡೆ ತಿರುಗು ಅಂತ ಇದ್ದೀನಿ. ಜೋರಾಗಿ ಎಲ್ಲಿ ನನ್ನ ಮಗ ಸೌಂಡ್ ಮಾಡಿಬಿಟ್ರೆ ಹೋಗ್ಬಿಡುತ್ತೋ ಅಂದ್ಕೊಂಡು ಹಂಗೆ ವೀಡಿಯೋ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿ, ತಿರುಗ್ತಾ ಇದೆ. ತಿರುಗ್ತು ನೋಡೋಕ್ಕೆ 2 ಕಣ್ಣು ಸಾಲದು ಫ್ರೆಂಡ್ಸ್. ಇಷ್ಟು ಹತ್ರದಿಂದ ನೋಡಿದ್ವಿ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ತಿರುಗ್ತಾ ಇತ್ತು ಅಂದರೆ ಅದು ನೋಡೋಕ್ಕೆ 2 ಕಣ್ಣು ಸಾಲದು. ಇಷ್ಟು ಥರ ನೇಚರ್ ಇದೆ ಅಂದರೆ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಹಸಿರು ಗ್ರೀನ್ ಒಳಗಡೆ
ಸಿಟೀಲಿ ಏನು ಇರೋಲ್ಲ ಫ್ರೆಂಡ್ಸ್. ನಮಗೆ ಈ ವಾತಾವರಣ ತುಂಬ ಹೊಂದ್ಕೊಂಡ್ಬಿಟ್ಟಿದೆ. ನಮಗೆ ಸಿಟೀಲಿ ಇರೋಕ್ಕೆ ಇಷ್ಟನೇ ಆಗಲ್ಲ. ಇವಾಗ ನಾವು ತೋಟದಲ್ಲಿ ಇದ್ದು ರೂಢಿ ಆಗಿಬಿಟ್ಟು ನಮಗೆ ಸಿಟೀಲಿ ಹೋಗ್ಬಿಟ್ಟು ನಮ್ಮ ಅಮ್ಮ ಮನೆ ಹತ್ರ ಒಂದಿನ ಇರೋಕ್ಕಾಗಲ್ಲ. ನಮಗೆ ಎಷ್ಟೊತ್ತಿಗೆ ನಮ್ಮ ಮನೆಗೆ ಬಂದುಬಿಡ್ತೀವೋ ಅಂತಂದು ನಮಗೆ ಅನ್ನಿಸ್ತಾ ಇರುತ್ತಲ್ಲೇ. ನೋಡಿ ನವಿಲು ಕುಣಿಯೋದು ನೋಡಿಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ಎಷ್ಟು ಒಂದು 10 ನಿಮಿಷ ಆದ್ರೂ ಇನ್ನದು ನೋಡಿ ದೂರದಿಂದನೇ ಹೋಗಿ ಆಮೇಲೆ ನಾನು ಯಾವಾಗ ಹತ್ರಕ್ಕೆ ಹೋದ್ನೋ ಆವಾಗ ಫುಲ್ಲು ಮುಚ್ಕೊಂಡ್ಬಿಟ್ಟು ಓಡೋಗ್ತಾಯಿದ್ದೆ. ಅದು ನೋಡೋಕ್ಕೆ ಒಂದು ಖುಷಿ ಆಗ್ತಾಯಿತ್ತು. ನೋಡಿ 2 ನವಿಲೂ ಅಲ್ಲಿ ಕಲ್ಲು ಮೇಲೆ ಕೂತಿತ್ತು. ನಾನು ಹೋದ ತಕ್ಷಣವೇ ಎಷ್ಟು ನೀಟಾಗಿ ಮೆತ್ತಗೆ ಹೋಗ್ತವೆ. ಹತ್ರಕ್ಕೆ ಹೋಗ್ಬಿಟ್ರೆ ಅವಕ್ಕೊಂಚೂರು ಸೌಂಡ್ ಆಯಿತು ಅಂದ್ಬಿಟ್ರೆ ಹೋಗ್ಬಿಡ್ತವೆ. ಅಲ್ಲಿವರೆಗೂ ಏನಿಲ್ಲ, ಅವ್ರ ಪಾಡಿಗೆ ಅವಕ್ಕೆ ಕುಣಿತಾ ಇರ್ತವೆ. ಎಷ್ಟು ನವಿಲುಗಳು ತುಂಬ ನಾವಿರೋ ಕಡೆ ತುಂಬ ಇದ್ದಾವೆ ಫ್ರೆಂಡ್ಸ್. ಹಂಗಾಗಿ ಮನೆ ಮುಂದೆಲ್ಲ ಹಾವು ಬರಲ್ಲ ಅಂತಾರೆ ನವಿಲುಗಳಿದ್ರೆ, ಅಂದರೂ ಹಾವುಗಳು ಬಂದೇ ಬರುತ್ತೆ ಫ್ರೆಂಡ್ಸ್. ಅದೆಲ್ಲ ಮತ್ತೆ ಸಂಜೆ ಫ್ರೆಂಡ್ಸ್, ಇದು ನಿನ್ನೆ ರಾತ್ರಿನೇ ತರಕಾರಿ ತಂದಿದ್ವಿ. ಸ್ವಲ್ಪ ಮಳೆಲೆಲ್ಲ ನೆಂದುಬಿಟ್ಟಿತ್ತು ಅಂತ ಹಾರಾಕಿದ್ದೆ. ರಾತ್ರಿ ನೋಡಿ ತರಕಾರಿ ರಾತ್ರಿ ಆಗಿರೋದ್ರಿಂದ ಸ್ವಲ್ಪ ಕತ್ಲೆ ಕಾಣಿಸ್ತಾ ಇದೆ, ಏನು ಅಂದ್ಕೋಬೇಡಿ. ಹಂಗೂ ಲೈಟ್ ಹಾಕಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಕತ್ಲೆನೇ. ತರಕಾರಿಗಳ್ನೆಲ್ಲ ಹಿಂಗೆ ನಾನು ಫಸ್ಟು ಸೋಸ್ಕೊಂಬಿಡ್ತೀನಿ ಫ್ರೆಂಡ್ಸ್. ಬೀನ್ಸ್ ಆಗಿರ್ಬೋದು, ಈ ಗೋರಿಕಾಯಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಸೋಸ್ಬಿಟ್ಟು ನಾನು ಫ್ರಿಜ್ಜಿಗೆ ಯಾವುದನ್ನು ತೊಳೆಯೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ಫ್ರಿಜ್ಜಲ್ಲಿ ಮತ್ತೆ ನೀರಾಗಿರುತ್ತೆ. ಮತ್ತು ಹೆಚ್ಚುವಾಗ ನಾನು ಕ್ಲೀನಾಗಿ ತೊಳ್ಕೊಂಬಿಡ್ತೀನಿ. ಇವಾಗ ಹಂಗೆ ಎಲ್ಲ ಗಾಳಿಗೆ ಆರಿಸ್ಬಿಟ್ಟು ಸೋಸ್ಬಿಡ್ತೀನಿ. ಕಸನೆಲ್ಲ ಸೋಸ್ಬಿಟ್ಟು ಇಟ್ಕೊಂಡೆ ಅಂದರೆ ನಾನು ಬೆಳಗ್ಗೆ ತಿಂಡಿ ಮಾಡುವಾಗ ಬೀನ್ಸ್ ಆಗಲಿ ಅದೆಲ್ಲ ಸೋಸೋದು ಕಷ್ಟ ಆಗುತ್ತೆ. ಹಂಗಾಗ್ಬಿಟ್ಟು ತೊಟ್ಟೆಲ್ಲ ಬಿಡಿಸಿ ಸೋಸಿ ಸೊಪ್ಪು, ಕೊತ್ತಂಬರಿ ಸೊಪ್ಪಾಗಲಿ ಯಾವುದಾಗಲಿ ಸೋಸ್ಬಿಟ್ಟು ಈ ಥರ ಬಾಕ್ಸ್ಗಳಿಗೆ ಹಾಕ್ಬಿಟ್ಟು ನೀಟಾಗಿ ಎತ್ತಿಟ್ಕೊತೀನಿ. ಈ ಬಾಕ್ಸ್ಗಳು ಫ್ರೆಂಡ್ಸ್ ಒಂದು ಅರ್ಧ kg ಇಡುತ್ತೆ, ಪರವಾಗಿಲ್ಲ. ಒಂದು ಅರ್ಧ kg ಏನು ತರಕಾರಿ ಆದ್ರೂ ಒಂದು ಅರ್ಧ kg ಇಡಿಸುತ್ತೆ. ಆರಾಮಾಗಿ ಒಂದು 15 ದಿನವರೆಗೂ ಕೆಡೋಲ್ಲ, ಅಷ್ಟು ನೀಟಾಗಿರುತ್ತೆ. ನೋಡಿ ಅದು ಹೊಸ್ದಾಗಿ ಈ ಸಲ ತಂದಿರೋ ಮೆಣಸಿನ್ಕಾಯಿ ಒಂದು ಬಾಕ್ಸಿಗೆ ಹಾಕಿದ್ದೀನಿ. ಅದು ಹಳೆಯದು ಮೊದಲು ತಂದಿರೋದು. ಈ ಥರ ಬೇರೆ ಇಟ್ಬಿಡ್ತೀನಿ. ಯಾಕಂದರೆ ಫಸ್ಟ್ ಅದು ಖಾಲಿ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಅದನ್ನು ಉಪಯೋಗಿಸ್ಕೊತೀನಿ. ಸೊಪ್ಪು ಅಷ್ಟೇ ಬಾಕ್ಸ್ಗಳಿಗೆ ಹಾಕಿಲ್ಲ, ಕವರಿಗೆ ನೀಟಾಗಿ ಗಾಳಿ ಆಡ್ದಂಗೆ ಸೋಸ್ಬಿಟ್ಟು ಕವರಿಗೆ ಕಟ್ಬಿಟ್ಟು ಇಡ್ತಾಯಿದ್ದೀನಿ. ಆಮೇಲೆ ಟೊಮಟೊಗಳ್ನೂ ಅಷ್ಟೇ ಡಿವೈಡ್ ಮಾಡಿಬಿಡ್ತೀನಿ. ಸ್ವಲ್ಪ ಕಾಯಿ ಇರೋದು ಬೇರೆ ಹಾಕ್ತೀನಿ, ಸ್ವಲ್ಪ ಹಣ್ಣಾಗಿರೋದನ್ನ ಬೇರೆ ಹಾಕ್ತೀನಿ. ಕಾಯಿ ಇರೋದನ್ನ ಸ್ವಲ್ಪ ಲೇಟಾಗಿ ಉಪಯೋಗಿಸ್ಕೊತೀನಿ, ಹಣ್ಣಾಗಿರೋದನ್ನ ಸ್ವಲ್ಪ ಬೇಗ ಉಪಯೋಗಿಸ್ಕೊತೀನಿ. ಹೀಗೆ ತರಕಾರಿ ಎಲ್ಲದನ್ನೂ ಅಷ್ಟೇ ಡಿವೈಡ್ ಮಾಡಿಬಿಡ್ತೀನಿ. ತರಕಾರಿಲೂ ಅಷ್ಟೇ ಸ್ವಲ್ಪ ಏನಾದರೂ ಕೆಟ್ಟೋಗಿರೋ ಅಂಥದ್ದು ಆ ಕಡೆ ಸಪ್ರೇಟಾಗಿ ತೆಗ್ದಿಟ್ಟಿದ್ದೀನಲ್ಲ, ಹಂಗೆ ತೆಗ್ದಿಟ್ಬಿಟ್ಟು ಬೇಗ ಉಪಯೋಗಿಸ್ಕೊಂಬಿಡ್ತೀನಿ. ಸ್ವಲ್ಪ ಎಳೆದಾಗಿರೋದೆಲ್ಲ ಒಂದು ಕಡೆಗೆ ಇಡ್ತೀನಿ. ಬೀನ್ಸ್ ಆಗಲಿ, ಈ ಕ್ಯಾರೆಟೂ ಅಷ್ಟೇ ಸ್ವಲ್ಪ ಏನಾದರೂ ಸೈಡಲ್ಲಿ ಕಿತ್ಕೊಂಡಿರೋ ಅಂಥದ್ದೆಲ್ಲ ಬೇಗ ಉಪಯೋಗಿಸ್ಕೊಂಬಿಡ್ತೀನಿ. ಆಮೇಲೆ ಸ್ವಲ್ಪ ಚೆನ್ನಾಗಿರೋದಂದರೆ 2 ದಿವಸ ಬಾಳಿಕೆ ಬರುತ್ತಲ್ಲ, ಹಂಗಾಗಿ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇನ್ನೊಂದು ವಾರ 15 ದಿವಸ ನಾವು ಮತ್ತೆ ಸಿಟಿ ಕಡೆ ಹೋಗಲ್ಲ ಫ್ರೆಂಡ್ಸ್. ಹಾಗಾಗಿ ಒಂದೇ ಸಲ ತಂದು ಇಟ್ಕೊಂಡ್ಬಿಡ್ತೀನಿ. ಮತ್ತೆ ಯಾರು ನಮಗೆ ತಂದು ಕೊಡೋರು ಇರಲ್ಲ. ತರಕಾರಿಯವರು ನಮ್ಮ ಮನೆ ಕಡೆ ಯಾರೂ ಬರಲ್ಲ, ತೋಟದ ಮನೆ ಆಗಿರೋದ್ರಿಂದ ನಾವೇನಕ್ಕೆ ಹೋಗಬೇಕು ಅಂದ್ರೂ ತಿಪ್ಟೂರು ಸಿಟಿಗೆ ಹೋಗಬೇಕು. ಹಂಗಾಗ್ಬಿಟ್ಟು ಪದೇ ಹೋಗೋಕ್ಕಾಗಲ್ಲ ಅಂದ್ಕೊಂಡ್ಬಿಟ್ಟು ಮನೇಲಿ ತಂದು ಇಟ್ಕೊಂಡ್ಬಿಡ್ತೀವಿ. ವಾರಕ್ಕೆ 15 ದಿವಸ ಆಗಂಗೆ. ಬೆಳಗ್ಗೆ ಎದ್ದರೆ ಟಿಫನ್ನು, ಮಕ್ಕಳು ಸ್ಕೂಲ್ಗೆ ಅಂದರೆ ತರಕಾರಿ ಬೇಕೇ ಬೇಕು ಫ್ರೆಂಡ್ಸ್. ನಾವು ಮನೇಲಿರೋರೇ ಆದರೆ ಏನಾದರೂ ಮಾಡ್ಕೊಂಡು ತಿನ್ಬೋದು. ಹಂಗಾಗಿ ಮಕ್ಕಳಿರೋದ್ರಿಂದ ನಮಗೆ ಡಬ್ಬಿ ಕಟ್ಟೋಕ್ಕಾಗಲಿ ಏನಕ್ಕಾಗಲಿ ತರಕಾರಿ ಮೇಯ್ನ್ ಬೇಕೇ ಬೇಕು. ತರಕಾರಿ ಇಲ್ಲ ಅಂದರೆ ಮಕ್ಕಳಿಗೆ ಏನು ಟಿಫನ್ ಮಾಡೋಕ್ಕೂ ಆಗೋದಿಲ್ಲ. ಏನೇ ರೊಟ್ಟಿ ಚಪಾತಿ ಮಾಡ್ತೀವಿ ಅಂದ್ರೂ ಚಟ್ನಿ ಮಾಡಿ ಬಾಕ್ಸಿಗೆ ಹಾಕಿ ಕಳ್ಸೋಕ್ಕಾಗಲ್ಲ. ಯಾಕಂದರೆ ನಮಗೆ ಹಳ್ಳಿ ಮನೆ ಆಗಿರೋದ್ರಿಂದ ಕರೆಂಟು ಯಾವಾಗಲೂ ನಿರಂತರವಾಗಿರೋದಿಲ್ಲ. ನಮಗೆ ಕರೆಂಟು ಶಿಫ್ಟು ಮೋಟ್ರ್ ಲೈನ್ ಒಂದು ಹಗಲೊತ್ತು ಒಂದು 4 ಅವರ್ ಇರುತ್ತೆ, ರಾತ್ರಿ ಹೊತ್ತು ನೈಟ್ ಫುಲ್ ಇರುತ್ತೆ. ನೈಟ್ ಹೊತ್ತೇನು ಬೇಕಾಗಲ್ಲ, ನಮಗೆ ಬೇಕಾಗಿರೋದೇ ಹಗಲೊತ್ತು ಯಾವಾಗಂದರೆ ಅವಾಗ ಒಂದು ವಾರ ಒಂದು ಟೈಮ್ ಒಂಥರ ಇರುತ್ತೆ, ಇನ್ನೊಂದು ವಾರ ಇನ್ನೊಂದು ಥರ ಇರುತ್ತೆ. ಒಂದು ವಾರ 9 ಗಂಟೆಗೆ ಕೊಟ್ಟು 12 ಗಂಟೆಗೆ ತೆಗಿತಾರೆ, ಇನ್ನೊಂದು ವಾರ 12 ಗಂಟೆಗೆ ಕೊಟ್ಟು 3 ಗಂಟೆಗೆ ತೆಗಿತಾರೆ. ಹಿಂಗಾಗ್ಬಿಟ್ಟು ಬೆಳಗ್ಗೆ ಟಿಫನ್ ಮಾಡೋಕ್ಕೆ ನಮಗೆ ಕರೆಂಟೇ ಇರೋದಿಲ್ಲ. ನೋಡಿ ಏನು ಗೊತ್ತಾ, ರಾತ್ರಿ ಟೈಮ್ ಹೋಗಿರೋದ್ರಿಂದ ನನಗೆ ತರಕಾರಿನ ಅಕ್ಕ ಇದಷ್ಟು ತಗೊಂಡೋಗ್ಬಿಡ್ರಿ 30 ರೂಪಾಯಿ ಕೊಡ್ರಿ, ಇದಷ್ಟು ತಗೊಂಡೋಗ್ರಿ 20 ರೂಪಾಯಿ ಕೊಡ್ರಿ. ಮಳೆ ಬರ್ತಿತ್ತಾ ಅವರಿಗೂ ಅಂದರೆ ಮಾರ್ಕೆಟಿಗೆ ಹೋಗಿರಲಿಲ್ಲ, ಹಿಂಗೆ ರೋಡ್ ಸೈಡಲ್ಲಿ ಇಟ್ಕೊಂಡಿರ್ತಾರಲ್ಲ ಅವ್ರ ಹತ್ರ ತೊಗೊಂಡೆ. ಮಳೆ ಬರ್ತಿರೋದ್ರಿಂದ ಅವರಿಗೂ ಮನೆಗೆ ಹೋಗೋಕೆ ಅರ್ಜೆಂಟ್ ಆಗಿರೋದ್ರಿಂದ ಎಷ್ಟೆಷ್ಟು ಇರುತ್ತೆ ಇದಷ್ಟು ತಗೊಂಡೋಗ್ಬಿಡ್ರಿ, ನನಗೆ ಇಷ್ಟು ಕೊಟ್ಬಿಡ್ರಿ ಅಂತಂದು ಈ ಸಲ ಜಾಸ್ತಿ ತರಕಾರಿನೇ ಹಾಕ್ಬಿಟ್ರು. ನಾನು ಈ ಥರ ನೀಟಾಗೆ ಫ್ರಿಜ್ಗೆ ಆ ಬಾಕ್ಸ್ ಇರೋದ್ರಿಂದವ ನನಗೆ ಜಾಗ ಕಡಿಮೆ ತೊಗೊಳುತ್ತೆ. ಇಲ್ಲಾಂದರೆ ಎಲ್ಲದನ್ನೂ ಕವರಿಗೆ ಕಟ್ಟೋದಾಗಿದ್ರೆ ಫುಲ್ ಫ್ರಿಜ್ ಆದರೂ ಆಗ್ತಾ ಇರಲಿಲ್ಲ. ನೋಡಿ ಕೆಳಗಡೆ ನಾನು ಆಲೂಗಡ್ಡೆನ ಫ್ರಿಜ್ಜಲ್ಲಿ ಇಡಲ್ಲ, ಕೆಳಗಡೆ ಕೊಟ್ಟಿರ್ತಾರಲ್ಲ ಅಲ್ಲಿಗೆ ಇಡ್ತೀನಿ. ಕೆಳಗಡೆ ಫುಲ್ ಸ್ವಲ್ಪ ರೇಷನ್ ಇಟ್ಟಿದ್ದೀನಿ. ಒಳ್ಳೆ ಸ್ಟೋರೇಜ್ ಬಾಕ್ಸೇ ಆಗಿಬಿಟ್ಟಿತ್ತು ನನಗೆ. ನೋಡಿ ನಾನು ಫ್ರಿಜ್ನ ಸುಮ್ಮನೆ ಕ್ಲೀನಾಗಿ ತೋರ್ಸೋಕ್ಕೆ ಹೋಗಲ್ಲ,
ಫ್ರಿಡ್ಜ್ನ ಸುಮ್ಮನೆ ಹಂಗೆ ಒಂದು ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ ಹೇಗೆ ಇಟ್ಕೊಂಡಿದ್ದೀನಿ ಅಂತ. ಅಂದರೆ ಕ್ಲೀನಾಗಿ ಎಲ್ಲ ಡೀಪ್ ಕ್ಲೀನ್ ಮಾಡ್ತೀನಲ್ಲ ಆವಾಗ ಒಂದಿನ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಕಸ ಎಷ್ಟೊಂದು ಬಂದಿದೆ. ಇದು ಸ್ವಲ್ಪ ಕೆಟ್ಟೋಗೋ ಥರ